ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್, ಮೈಸೂರು. ಇವತ್ತಿನ ದಿವಸ ನಾನು ನಿಮಗೆ ಒಂದು ಸೂಪು, ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಭಾಳ ಥಂಡಿ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದು ಸೂಪು. ಈ ಸೂಪು ನಮ್ಮ ನ್ಯಾಷನಲ್ ಲೆವೆಲ್ ಸೂಪ್. ಇದು ಮುಳುಗ್ತಾನಿ ಸೂಪ್ ಅಂತ ಅಂದ್ಬಿಟ್ಟು, ಇದು ಬ್ರಿಟಿಷ್ ಮತ್ತು ನಮ್ಮ ಇಂಡಿಯಾ ಎರಡು ಕಲ್ಚರನ್ನು ಬೆಳೆಸಿ ಮಾಡಿರುವಂತಹ ಒಂದು ಅದ್ಭುತವಾದ ಸೂಪು. ಇದು ಎಲ್ಲ ಸಮಯಕ್ಕೂ ಒಳ್ಳೆಯದು, ಎಲ್ಲರ ದೇಹದ ಆರೋಗ್ಯಕ್ಕೆ ಒಳ್ಳೆಯದು, ಪಚನ ಕ್ರಿಯೆಗೆ ಒಳ್ಳೆಯದು, ಮತ್ತು ಈ ಉದರ ಸಮಸ್ಯೆ ಏನಿರುತ್ತೆ ಅದಕ್ಕೂ ಕೂಡ ಬಹಳ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮುಳುಗ್ತಾನಿ ಸೂಪ್. ಮೊದಲಿಗೆ ಸ್ಟವ್ ಹಚ್ಕೊಂಡು ದೇವರ ಹೆಸರಲ್ಲಿ ಶುರು ಮಾಡೋಣ. ಮುಳುಗ್ತಾನಿ ಸೂಪ್ ಹೇಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ನಾನೊಂದು ಕುಕ್ಕರ್ ಪ್ಯಾನ್ ತೊಗೊಂಡು ಇದಕ್ಕೆ ಸ್ವಲ್ಪ ಬೆಣ್ಣೆ, ಕೆಲವರು ಎಣ್ಣೆ ಹಾಕ್ತಾರೆ. ಇದು ಹೇಳಿ ಕೇಳಿ ಸೂಪು, ಇಷ್ಟಪಟ್ಟು ಕುಡಿಯೋವಂಥದ್ದು. ಇದಕ್ಕೆ ಎಣ್ಣೆ ಎಲ್ಲ ಹಾಕ್ಕೋಬಾರ್ದು, ಬೆಣ್ಣೆನೇ ಹಾಕ್ಕೊಳ್ಳೋಣ. ನೋಡಿ, ಒಂದಷ್ಟು ಬೆಣ್ಣೆ ಹಾಕಿ ಆ ಬೆಣ್ಣೆ ಕ್ಲೀನಾಗಿ ಕರಗಿಸಿ ಇದರಲ್ಲಿ ಕರಗಬೇಕು. ಕರಗ್ತಾ ಇರಲಿ. ನಾನು ಒಂದು 150 ಗ್ರಾಮು ಹೆಸರುಬೇಳೆ, 150 ಗ್ರಾಮ್ ಹೆಸರುಬೇಳೆ, ಒಂದು 50ರಿಂದ 75 ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದೆರಡನ್ನು ತೊಳ್ಕೊಂಬರ್ತೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನೋಡಿ, ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕಿದ್ದೀನಿ, ಒಂದು 8-10 ಏಲಕ್ಕಿ, ಬೆಳ್ಳುಳ್ಳಿ, 1 ಇಂಚು ಶುಂಠಿ, 4 ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಟೊಮೆಟೊ, ಅರ್ಧ ಕ್ಯಾರೆಟು ಮತ್ತು ಅರ್ಧ ಆಲೂಗೆಡ್ಡೆ ಹೆಚ್ಚಿಬಿಟ್ಟು ಹಾಗೆ ಇಡಬಾರ್ದು, ಹಾಗಾಗಿ ನೀರಲ್ಲಿ ಹಾಕಿಡಬೇಕು, ಕಪ್ಪಾಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಇದನ್ನು ಹೀಗೆ ಆ ಬೆಣ್ಣೆಯಲ್ಲಿ ಬಾಡಿಸ್ಬೇಕು. ಇಲ್ಲಿಗೆ ನಾವು ನೆಕ್ಸ್ಟು ಏನು ಹಾಕಬೇಕು? 1 ತುಂಡು ಚಕ್ಕೆ, 2 ಪಲಾವ್ ಎಲೆ, ಒಂದು 4-5 ಲವಂಗ, 2 ಏಲಕ್ಕಿ, ಇದಿಷ್ಟನ್ನು ಹಾಕಿ ಇದ್ರ ಜೊತೆಯಲ್ಲೇ ಕ್ಲೀನಾಗಿ ಬಾಡಿಸ್ಕೋಬೇಕು. ನೋಡಿ, ಆಲೂಗೆಡ್ಡೆ ಇದೆ, ಕ್ಯಾರೆಟ್ ಇದೆ, ಈರುಳ್ಳಿ ಇದೆ, ಬೆಳ್ಳುಳ್ಳಿ ಎಲಕ್ಕಿದೆ, ಶುಂಠಿ ಹಾಕಿದ್ದೀವಿ, ಚಕ್ಕೆ ಎಲ್ಲ ಹಾಕಿದೆ, ಕ್ಲೀನಾಗಿ ಬಾಡ್ತಿದೆ. ನೆಕ್ಸ್ಟ್ ಏನು ಮಾಡಬೇಕು? ತೊಳೆದು ಇಟ್ಕೊಂಡಿದ್ದಂತಹ ಒಂದು 150 ಗ್ರಾಮು ಹೆಸರುಬೇಳೆ ಇಲ್ಲೇ ಸೇರಿಸ್ಬಿಡೋಣ. ಕ್ಲೀನಾಗಿ ತೊಳೆದಿದೆ. ಯಾವುದೇ ಬೇಳೆ ಆಗಲಿ ನೀವು ಹುರಿದ್ರೂ ಕೂಡ ಒಂದು ಸಾರಿ ತೊಳಿರಿ, ಯಾಕೆಂದರೆ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಹಲವಾರು ಇದನ್ನು ಹಾಕಿರ್ತಾರೆ, ಕೆಮಿಕಲ್ಸ್ ಅಥವಾ ಏನೇನಾದ್ರು ಬೆರೆಸಿರ್ತಾರೆ, ಅಥವಾ ಎಲ್ಲೆಲ್ಲೋ ಬಿದ್ದಿರುತ್ತೆ ಮೂಟೆಗಳಲ್ಲಿ. ಅದನ್ನೆಲ್ಲ ಡೌಟಲ್ಲಿ ತಿನ್ನೋದು ಬೇಡ. ಹಾಗಾಗಿ 1 ಸಾರಿ 2 ಸಾರಿ ತೊಳೆದಿಟ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು. ನೋಡಿ, ಇದು 4ರಿಂದ 5 ಪೋರ್ಷನ್ಗೆ ಆಗುವಷ್ಟು ಆಗುತ್ತೆ. ನೋಡಿ, ಹೀಗೆ 1 ಸಾರಿ ಹುರ್ಕೊಂಬಿಟ್ಟು ಇಲ್ಲಿಗೆ ನೀರು ಸೇರಿಸ್ಬಿಟ್ಟು, ಎಷ್ಟು ಒಟ್ಟು 1.5 ಬೌಲ್ ಆಯ್ತಲ್ವೇ, ಒಂದು 3 ಬೌಲ್ ನೀರು, 1 2 3 3.5 ಬೌಲು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ, ಬಹಳ ಸುಲಭ ಇದು, ಅಷ್ಟೇ ಹೆಲ್ತಿ, ಆಯಿತಾ? ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಇಲ್ಲಿಗೆ ಒಂದು ಚೂರು ಅರಿಶಿನ ಪುಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ಬಿಟ್ಟು ಒಂದು 2 ಅಥವಾ 3 ವಿಜಲ್ ಹೊಡೆಸ್ಕೊಂಡು ಬರೋಣ. ಕುಕ್ಕರು 3 ವಿಜಲ್ ಕೂಗಿಸಿದ್ವಿ. 3 ವಿಜಲ್ ಕೂಗಿದ್ಮೇಲೆ ಕುಕ್ಕರ್ ಪ್ರೆಷರು ಸೆಟ್ಲಾಗಿದೆ. ಈಗ ಅದ್ರ ಮುಚ್ಚಳ ನೋಡಿ, ಕುಕ್ಕರ್ ಮುಚ್ಚಳ ತೆಗೆಯೋದ್ರಲ್ಲಿ ಒಂದು ಇದಿದೆ ಸೇಫ್ಟಿಗೋಸ್ಕರ. ಎಲ್ಲ ಏನು ಮಾಡ್ತಾರೆ, ಏಕ್ದಮ್ ಹಿಂಗೆ ತೆಗೆದುಬಿಡ್ತಾರೆ, ಹಿಂಗೆ ಹಾಗೆ ತೆಗಿಬಾರ್ದು. ನೋಡಿ ಯಾವ ಕಡೆ ಬಂತು ಹಬೆ,
ಅದೇ ನೀವು ಕುಕ್ಕರನ್ನು ಹೀಗೆ ಲೂಸ್ ಮಾಡ್ಕೊಂಡು ಹಾಗೆ ಭದ್ರಾಗಿ ಇಟ್ಕೊಂಡು ಹೀಗೆ ತೆಗಿಬೇಕು. ಆವಾಗ ನಿಮಗೆ ಹಬೆ ನಿಮ್ಮ ಕಡೆ ಹೊಡೆಯಲ್ಲ, ಅದು ಮುಂದಕ್ಕೆ ಹೋಗುತ್ತೆ. ಈ ಕುಕ್ಕರ್ ಲಿಡ್ ಏನಿರುತ್ತೆ ಅದು ಶೀಲ್ಡಾಗಿ ವರ್ಕ್ ಮಾಡುತ್ತೆ. ನೋಡಿ ಹೈ ಕ್ಲಾಸಾಗಿ ಬೆಂದಿದೆ ಎಲ್ಲ, ನೋಡಿ ಹೀಗೆ ಚೆನ್ನಾಗಿ ಬೆಂದ್ಕೊಂಡಿದೆ. ಇದರಲ್ಲಿ ನಾವು ಈ ಪಲಾವೆಲ್ಲ ಏನು ಹಾಕಿದ್ವಿ ಇದನ್ನು ತೆಗೆದುಬಿಡೋಣ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಫಸ್ಟ್ ಕ್ಲಾಸಾಗಿ ಬೆಂದಿದೆ. ತರಕಾರಿ, ಈರುಳ್ಳಿ, ಟೊಮೆಟೊ ಎಲ್ಲ ಬೆಂದಿದೆ. ಇದನ್ನು ಒಂದು ಸಾರಿ ನಾವು ಏನು ಮಾಡಬೇಕು, ಬ್ಲೆಂಡರಲ್ಲಿ ಒಂದು ಸಾರಿ ಬ್ಲೆಂಡ್ ಮಾಡಿಬಿಡ್ಬೇಕು. ನೋಡಿ ಒಂದು ಸಾರಿ ಬ್ಲೆಂಡ್ ಮಾಡಿ ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ ಒಂದಷ್ಟು ಸೂಪಿನ ಹದಕ್ಕೆ ಒಂದಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕು, 1-1.5 ಬೌಲು. ಇದು 5ರಿಂದ 6 ಪೋರ್ಷನ್ ಆಗುತ್ತೆ. ಇದು ಒಂದು ಪೋರ್ಷನ್ನು ನಾವು ಸಾಕಾಗಲ್ಲ ನೋಡಿ. ಮತ್ತೊಂದು ಸಾರಿ ಬ್ಲೆಂಡರಿಂದ ಅದನ್ನು ಬ್ಲೆಂಡ್ ಮಾಡಿಕೊಂಡು ಈಗ ನೆಕ್ಸ್ಟು ಸೋದಿಸ್ಕೋಬೇಕು. ಇದನ್ನು ಆಗಿದೆಯಲ್ಲ, ಒಂದು ಸಾರಿ ಸ್ಟ್ರೈನರಲ್ಲಿ ಎಲ್ಲವನ್ನು ಶೋಧಿಸ್ಕೊಂಬಿಡಿ. ಅದರಲ್ಲಿ ಚಕ್ಕೆ ಹಾಕಿದ್ವಿ, ಲವಂಗ ಹಾಕಿದ್ವಿ, ಬೆಳ್ಳುಳ್ಳಿ ಏಲಕ್ಕಿ ಹಾಗೆ ಹಾಕಿದ್ವಿ, ಅದೆಲ್ಲ ಬೆಂದಿದೆ ಬೆಳ್ಳುಳ್ಳಿ ಎಲ್ಲ. ಮತ್ತೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಚೂರು ಬೆಣ್ಣೆಯನ್ನು ಹಾಕಿ, 2 ಸ್ಪೂನ್ ಬೆಣ್ಣೆ ಹಾಕಿ, ಆ ಬೆಣ್ಣೆ ಕರಗಕ್ಕೆ ಬಿಡಬೇಕು. ಕರಗ್ತಾ ಇದೆ. ಆ ಜಾಗದಲ್ಲೇ ಒಂದು ಚೂರು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಒಂದು ಚೂರು ಫ್ರೈ ಮಾಡ್ಕೊಳ್ಳೋಣ. ನಂತರ ಫ್ರೈ ಮಾಡ್ಕೋತಾ ಇದ್ದೀವಲ್ವಾ, ಇಲ್ಲಿಗೆ ನಾವೇನು ಸೋದಿಸಿಟ್ಕೊಂಡಿದ್ದೀವಿ ಅದನ್ನೇ ಇಲ್ಲಿಗೆ ಹಾಕಿ ಬಿಡೋಣ. ಕಂಪ್ಲೀಟಾಗಿ ಹಾಕಿದ್ದೀವಿ. ಇದು ಒಬ್ಬೊಬ್ಬರು ಅರ್ಧ ಲೀಟ್ರ್ ಕುಡಿಬೋದು, ಏನು ವ್ಯತ್ಯಾಸ ಆಗಲ್ಲ, ಭಾಳ ಹಿತವಾಗಿರುತ್ತೆ. ಇನ್ನೊಂದು ಸ್ವಲ್ಪ ಬೇಕಾದರೆ ನೀರನ್ನು ಸೇರಿಸೋಣ. ಜೀರಿಗೆ ಪುಡಿ ಒಂದು ಸಣ್ಣ ಸ್ಪೂನಲ್ಲಿ 1.5 ಸ್ಪೂನ್ ಜೀರಿಗೆ ಪುಡಿ. ನಾನು ಎಲ್ಲ ವೈಟ್ ಪೆಪ್ಪರ್ ಪೌಡ್ರ್ ಬಳಸ್ತಾರೆ ಕೆಲವು ಬಾರಿ, ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನೇ ಬಳಸ್ತೀವಿ, ನಮ್ಮ ಸ್ಥಳೀಯವಾಗಿ ಸಿಗುವಂಥದ್ದು. 1.5 ಸ್ಪೂನು, ಒಂದು ಸ್ವಲ್ಪ ಉಪ್ಪು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಇದು ಹೀಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಈ ಕುದಿಯೋಕ್ಕೆ ಶುರು ಆದ ಮೇಲೆ ಇನ್ನೊಂದು ಐಟಮ್ ಹಾಕಬೇಕು, ತೆಂಗಿನಕಾಯಿ ಹಾಲು, ಕೋಕೋನಟ್ ಕ್ರೀಮ್. ಇದು ಒಂದು 2ರಿಂದ 3 ಸ್ಪೂನು ಅಥವಾ 4 ಸ್ಪೂನ್ ಹಾಕಿ. ಇದಕ್ಕೆ ಕೋಕೋನಟ್ ಕ್ರೀಮ್ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಹೀಗೆ ಮೇಲೆ ಒಂದು ಸ್ವಲ್ಪ ತೊಳೆದು ಹೆಚ್ಚಿಟ್ಟುಕೊಂಡಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು, ಇದು ಈಗ ಕುಡಿಯಲು ಸವಿಯಲು ತಯಾರಾದ ಮುಳುಗುತಾಣಿ ಸೂಪು. ಇದು ನಮ್ಮ ನ್ಯಾಷನಲ್ ಲೆವೆಲ್ ಸೂಪ್. ಬನ್ನಿ ಹೇಗಿದೆ ಅಂತ ನೋಡೋಣ ಕುಡಿದ್ಬಿಟ್ಟು. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೋಕೋನಟ್ ಕ್ರೀಮ್ ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪು ಹಾಕಿತ್ತಲ್ಲ ಅದೇ ಸಾಕು. ತುಂಬ ಬಿಸಿ ಇದೆ.
ಹೇಗಿದೆ ಗೊತ್ತಾ, ನಿಜವಾಗ್ಲೂ ನೀವು ಮಾಡ್ಕೊಂಡು ಕುಡೀರಿ. ಭಾಳ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಹೀಗೆ ಮಾಡ್ಕೊಳ್ಳಿ. ಎಲ್ಲ ಸಮಯದಲ್ಲೂ ಸರ್ವಕಾಲಿಕ ಸೂಪ್, ಮುಳುಗುತಣ್ಣಿ ಸೂಪ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ನಾನು ಇರ್ತೀನಿ. ಹೋಗಿದ್ದು ಬರ್ತೀನಿ. ನಮಸ್ಕಾರ.